ಶಿವಮೊಗ್ಗದ ಭದ್ರಾ ಡ್ಯಾಂನಲ್ಲಿ ನೀರು ಸೋರಿಕೆ ಆಗ್ತಾ ಇದೆ. ಅದು ಇವತ್ತು ಕೂಡ ಹಾಗೆ ಮುಂದುವರೆದಿದೆ. ಸ್ಲೂಯಿಸ್ ಗೇಟ್ನಿಂದ ನಿರಂತರವಾಗಿ ನೀರು ಹರಿತಾ ಇದೆ. ಸೋರಿಕೆ ತಡೆಗಟ್ಟುವಂತ ಪ್ರಯತ್ನ ನಡೀತಾ ಇದೆ, ಆದರೆ ಅದು ಫಲ ಕೊಡ್ತಾ ಇಲ್ಲ. ಮರದ ದಿಮ್ಮಿ, ಸೊಪ್ಪು ಈ ರೀತಿ ಅದನ್ನ ಆ ಸೋರಿಕೆಯನ್ನು ತಡೆಯುವಂತ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಸೋರಿಕೆ ತಡೆಗೆ ಡ್ಯಾಂನ ನಿವೃತ್ತ ಮೆಕ್ಯಾನಿಕ್ ವರದಯ್ಯ ಅವರ ಮೊರೆ ಹೋಗಿದ್ದಾರೆ ಅಧಿಕಾರಿಗಳು. ನಿವೃತ್ತಿಯಾಗಿರುವಂಥ ವರದಯ್ಯ ಅವರನ್ನ ಕೂಡ ಸಂಪರ್ಕಿಸಿದ್ದಾರೆ. ಆದರೆ ಸೋರಿಕೆ ತಡೆಗಟ್ಟೋದಕ್ಕೆ ಇಲ್ಲಿಯವರೆಗೂ ಕೂಡ ಸಾಧ್ಯ ಆಗಿಲ್ಲ. ನಿನ್ನೆ ತಾನೇ ನ್ಯೂಸ್ ಫಸ್ಟ್ ಈ ಬಗ್ಗೆ ವಿಸ್ತೃತ ವರದಿ ಪ್ರಸಾರ ಮಾಡಿತು. ರೈತರು ಆತಂಕದಲ್ಲಿದ್ದಾರೆ. ಅಂದರೆ ಡ್ಯಾಮ್ನಲ್ಲಿರುವಂಥ ನೀರು ಜಲ ಸಮೃದ್ಧಿಯ ಸಂಕೇತ. ಆ ನೀರು ಈಗ ಸೋರಿಕೆಯಾಗಿ ನದಿಯಲ್ಲಿ ಹರಿತಾ ಇರೋದನ್ನು ನೋಡ್ತಾ ಇದ್ದೀರಿ. ಸದ್ಯ ಅದನ್ನು ತಡೆಗಟ್ಟುವಂಥ ಪ್ರಯತ್ನ ನಡೀತಾ ಇದ್ರೂ ಕೂಡ ತಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಫೋನ್ ಸಂಪರ್ಕದಲ್ಲಿ. ಪ್ರಸನ್ನ, ಈಗ ಯಾವುದೇ ಡ್ಯಾಮ್ ಆದರೂ ಕೂಡ ಆನ್ಯುವಲ್ ಮೇಂಟೆನೆನ್ಸ್ ಅಂತ ಮಾಡ್ತಾರೆ. ಮಳೆ ಬರೋದಕ್ಕಿಂತ ಮುಂಚಿತವಾಗಿ ಅಥವಾ ಮುಂಗಾರು ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ಗೇಟ್ಗಳು ಕೆಲಸ ಮಾಡ್ತಿದೆಯಾ ಇಲ್ವಾ, ಇದೆಲ್ಲವನ್ನ ಕೂಡ ಮಾನಿಟರ್ ಮಾಡಬೇಕು. ಇಲ್ಲ ಆಗ್ಲಿಲ್ವಾ, ಅದು ಏನ್ ಕತೆ? ರಕ್ಷತ್, ಏನ್ ಭದ್ರಾ ಡ್ಯಾಮ್ ಲೀಕೇಜ್ ಕಂಡು ಬರ್ತಾ ಇದೆ, ಇದರಲ್ಲಿ ಸಂಪೂರ್ಣವಾಗಿ ಹೇಳಬೇಕು ಅಂದ್ರೆ ಸ್ಥಳೀಯರು ಹೇಳ್ತಿರೋ ಪ್ರಕಾರ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಹೇಳಲಾಗುತ್ತೆ. ಯಾಕಂದ್ರೆ 115 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡ್ಯಾಮಿನ ಮುಂಭಾಗದ ಅಂದ್ರೆ ನೀರು ಹರ್ಕೊಂಡು ಹೋಗೋತ್ರ ನಾಲೆಯಲ್ಲಿ ಅದನ್ನ ಎರಡೂ ಬದಿಯ ರಿವಿಟ್ಮೆಂಟ್ ವಾಲು ಮತ್ತೆ ಈ ಏನು ಗೇಟ್ ಸ್ಲೂಯಿಸ್ ಗೇಟ್ ನ ರಿಪೇರಿ ಮಾಡಬೇಕು ಅಂತ ಅನ್ಕೊಂಡಿದ್ರು. ಅದಷ್ಟನ್ನು ಮಾಡೋಕೆ ಅಂತ ಹೊರಟಿದ್ದಾರೆ. ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಸ್ಲೂಯಿಸ್ ಗೇಟ್ ನ ನಿರ್ವಹಣೆನ ಕೈಗೊಂಡಾಗ ಅದನ್ನ ತಗೊಂಡ್ಬಿಟ್ಟು ಇಳಿಸ್ತಾರೆ. ಆವಾಗಲೇ ಅದು ಕೈ ಕೊಟ್ಟಿರುತ್ತೆ. ನಂತರದೇ ಅದ್ರ ಬಗ್ಗೆ ಅಷ್ಟೊಂದು ಗಮನ ಹರಿಸಕ್ ಹೋಗೋದಿಲ್ಲ. ಕಳೆದ ಸುಮಾರು 1.5-2 ತಿಂಗಳು ಹಿಂದಿನ ಕಥೆಗಳು ಅಷ್ಟೊಂದು ಗಮನ ಹರಿಸಲ್ಲ. ಯಾರೇ ಡ್ಯಾಮಿಗೆ ಏನು ಕ್ರಮೇಣ ಜಲಾನಯನ ಪ್ರದೇಶದಲ್ಲಿ ನೀರು ಹರಿದು ಬರುತ್ತೆ, ಆ ಸಂದರ್ಭದಲ್ಲಿ ಲೀಕೇಜ್ ಆಗೋದನ್ನ ಕಾಣುತ್ತೆ. ಅವಾಗ ಏನೋ ಆಗಿದೆ, ಹಿಂದೆ ನಾವು ಮಾಡಿರೋದು ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಎತ್ಕೊಂಡು ಈಗ ರಿಪೇರಿಗೆ ಅಂತ ತಗೊಂಡಾಗ ಇದು ರಿಪೇರಿಗೆ ಸರಿಯಾಗಿ ಆಗ್ತಾ ಇರೋದ್ರಿಂದ, ಯಾಕಂದ್ರೆ ಪ್ಯಾಕಿಂಗ್ ಇರ್ಬೋದು ಬೇರೆ ಎಲ್ಲವೂ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಸೈಂಟಿಫಿಕ್ ಆಗಿ ಮಾಡಬೇಕಾಗುತ್ತೆ, ಟೆಕ್ನಿಕಲ್ ಆಗಿ. ಆ ಒಂದು ವಿಚಾರದಲ್ಲಿ ಇಂಜಿನಿಯರ್ಗಳ ವೈಫಲ್ಯ ಎದ್ದು ಕಾಣ್ತಾ ಇರುವಂತದ್ದು. ಹಾಗಾಗಿನೇ ಕಳೆದ ಒಂದು ವಾರದಿಂದ ಸಾವಿರಾರು ಕ್ಯೂಸೆಕ್ ನೀರು ಈ ಸ್ಲೂಯಿಸ್ ಗೇಟ್ ಮತ್ತೆ ರಿವರ್ಸ್ ಸ್ಲೂಯಿಸ್ ಗೇಟ್ ಇಂದ ಹರಿದು ಹೋಗ್ತಿರೋದನ್ನ ಅನಗತ್ಯವಾಗಿ ಪೋಲ್ ಆಗ್ತಾ ಇರೋದನ್ನ ಕಂಡುಬಿಟ್ಟು ರೈತರುಗಳು ಆತಂಕ ವ್ಯಕ್ತಪಡಿಸ್ತಿರೋದು. ಯಾಕಂದ್ರೆ ಈಗಾಗಲೇ ಜಲಾನಯ ಪ್ರದೇಶದಲ್ಲಿ ನಿನ್ನೆ 16,000 ಕ್ಯೂಸೆಕ್ ಇದ್ದಂತಹ ಒಳಹರಿವು ಡ್ಯಾಮ್ಗೆ ಕೇವಲ 6,000-7,000 ಅಷ್ಟೇ ತಲುಪಿದೆ. ಅಂದ್ರೆ ಡ್ಯಾಮಿಗೆ ಹರಿಬರ್ತಿರೋ ನೀರಿನ ಪ್ರಮಾಣ ಸಾಕಷ್ಟು ಕಡಿಮೆ ಆಗಿದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಇದ್ರ ಜೊತೆಗೆ ಕಳೆದ 2-3 ವರ್ಷಗಳಿಂದ ಡ್ಯಾಮ್ ತುಂಬಿಲ್ಲ. ಇಂಥ ಸಂದರ್ಭದಲ್ಲಿ ಹೋದ ವರ್ಷ ಕೂಡ ತುಂಬಾ ಭೀಕರ ಬರಲಾಗಿ ರೈತರು ನೀರಿಗಾಗಿ ಪರಿತಪಿಸಿದ್ರು, ಕುಡಿಯೋ ನೀರು ಇರ್ಬೋದು, ಕೃಷಿಗಾಗಿರ್ಬೋದು. ಈ ವರ್ಷ ಏನೋ ಅಲ್ಪ ಸ್ವಲ್ಪ ಮಳೆ ಆಗಿ ಒಂದಷ್ಟು ಡ್ಯಾಮಿಗೆ ನೀರು ಬರ್ತಾ ಇದೆ, ಮುಂದಿನ ದಿನಗಳಲ್ಲಿ ಸ್ವಲ್ಪ ನೀರು ಸಿಗ್ಬೋದು ಅನ್ನೋ ಏನು ಭರವಸೆ ರೈತರಲ್ಲಿ ಒಂದು ಮೂಡಿತ್ತು. ಅದು ಇವಾಗ ಸಂಪೂರ್ಣವಾಗಿ ಅದು ಅಂದ್ರೆ ಆ ಭರವಸೆ ಕಳ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಏನೇ ಪ್ರಯತ್ನ ಪಟ್ಟರು ನೀರು ನಿಲ್ತಾ ಇಲ್ಲ. ಸೊಪ್ಪು ಹಾಕಿರ್ಬೋದು, ಮರದ ದಿಮ್ಮಿ ಹಾಕಿರ್ಬೋದು, ಏನೇ ಮಾಡಿ ಹಗಲು ರಾತ್ರಿ ಹರಸಾಹಸ ಪಟ್ಟರು ಕೂಡ ಲೀಕ್ ಆಗ್ತಿರೋ ನೀರನ್ನ ನಿಲ್ಲಿಸುವಂತಹ ಪ್ರಯತ್ನಗಳು ಕೈಗೂಡ್ತಾ ಇಲ್ಲ. ಇದರಲ್ಲಿ ಇಂಜಿನಿಯರ್ ತಾಂತ್ರಿಕತೆ ಸಂಪೂರ್ಣ ವಿಫಲ ಆಗಿದ್ದು, ಇದಕ್ಕಿಂತ ಹಿಂದೆ ಸುಮಾರು ವರ್ಷಗಳ ಕಾಲ ಡ್ಯಾಮ್ನಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡಿರುವಂತಹ ಸ್ಥಳೀಯರಾದ ವರದಯ್ಯ ಅನ್ನೋರ ಮೊರೆ ಹೊಕ್ಕಿದ್ದಾರೆ. ಅವರ ಒಂದು ಸಲಹೆಯನ್ನ ಪಡಿತಾರೆ. ಯಾಕಂದ್ರೆ ಅವರು ಸಾಕಷ್ಟು ಇಲ್ಲಿ ಕೆಲಸ ಮಾಡಿ ಅನುಭವ ಹೊಂದಿದ್ದಾರೆ. ಅವ್ರೇನಾದ್ರು ಅವ್ರ ನೇತೃತ್ವದಲ್ಲಿ ಇವಾಗ ಬೆಳಗಿನಿಂದ ಕೆಲಸ ನಡೀತಾ ಇದ್ರು ಕೂಡ ಅದು ಇನ್ನು ಯಾವುದೋ ಒಂದು ರೀತಿಯ ತಾರ್ಕಿಕ ಅಂತ್ಯ ಕಂಡಿಲ್ಲ. ಹಾಗಾಗಿನೇ ಈ ಒಂದು ಪ್ರಯತ್ನ ಅಕಸ್ಮಾತ್ ಅದೃಷ್ಟವಶಾತ್ ಅದು ಕೈ ಕೂಡಿದ್ರೆ ಈಗ ನೀರು ಲೀಕೇಜ್ ನಿಲ್ಲತ್ತೆ. ಸ್ವಲ್ಪ ಮಟ್ಟಿಗಾದ್ರೂ ನೀರು ಸ್ಟೋರೇಜ್ ಆಗೋದಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ಈಗ ಬಂದಂತಹ ನೀರು ಏನೇ ಬಂದ್ರು ಕೂಡ ಬಂತು ಹೋಯ್ತು ಆ ಲೆಕ್ಕದಲ್ಲಿ ಆಗಿ ರೈತರು ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗಾಗಿರ್ಬೋದು, ಕೃಷಿಗಾಗಿರ್ಬೋದು ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂಥದ್ದು. ಅದರಲ್ಲೂ ಮುಖ್ಯವಾಗಿ 4-5 ಜಿಲ್ಲೆಗಳು, ಶಿವಮೊಗ್ಗ, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.